ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಿಮಗಾಗಲೇ ಗೊತ್ತಿದೆ ರಿಯಲ್ಮಿ 3 Pro ಫೋನ್ ಲಾಂಚ್ ಆಗಿರುವಂಥದ್ದು. ಈ ಒಂದು ಫೋನ್ ಲಾಂಚ್ ಆದಮೇಲೆ ನೀವು ತುಂಬ ಜನ ನನಗೆ ಕಾಮೆಂಟಲ್ಲಿ ಕೇಳಕ್ಕೆ ಶುರು ಮಾಡಿದ್ರಿ, ರಿಯಲ್ಮಿ 3 Pro ಫೋನ್ ತೊಗೊಳ್ಳೋಣ ಅಥವಾ ಅದಕ್ಕೆ ಕಾಂಪಿಟೇಟರ್ ರೆಡ್ಮಿ ನೋಟ್ 7 Pro. ಈ ಎರಡು ಫೋನ್ಗಳಲ್ಲಿ ಯಾವ ಫೋನ್ ಚೆನ್ನಾಗಿದೆ, ಈ ಎರಡು ಫೋನ್ಗಳಲ್ಲಿರುವಂಥ ಕೆಲವೊಂದು ಡಿಫ್ರೆನ್ಸ್ಗಳೇನು, ಯಾವ ಒಂದು ಫೋನ್ನ ತೊಗೊಂಡ್ರೆ ಒಳ್ಳೆಯದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅದಕ್ಕೆ ಫಾಲೋವನ್ನು ಮಾಡ್ಬೋದು. ಮೊದಲನೇದಾಗಿ ನಾನು ಎರಡೂ ಫೋನ್ಗಳ ಕಂಪ್ಯಾರಿಸನ್ ಏನು ಮಾಡ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಸ್ಪೆಸಿಫಿಕೇಷನ್. ನಾನು ಈ ಒಂದು ರೆಡ್ಮಿ ನೋಟ್ 7 Proನ ಯೂಸ್ ಮಾಡಿದ್ದೀನಿ, ಆದರೆ ಈ ಒಂದು ರಿಯಲ್ಮಿ 3 Proನ ಯೂಸ್ ಮಾಡಿಲ್ಲ. ನಾನು ನೋಡಿರುವಂಥ ಕೆಲವೊಂದು ಫೋಟೋ ಸ್ಯಾಂಪಲ್ಗಳು ಮತ್ತು ಅದರಲ್ಲಿರುವಂಥ ಪ್ರೋಸೆಸರು, ರ್ಯಾಮ್, ಕಂಪ್ಲೀಟ್ ಸ್ಪೆಸಿಫಿಕೇಷನ್ ನೋಡ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ, ಒಂದು ಫೋನ್ನ ಜಡ್ಜ್ ಮಾಡ್ತಾಯಿದ್ದೀನಿ. ಈ ಎರಡು ಫೋನ್ಗಳ ಮಧ್ಯೆ ಮೇಜರ್ ಡಿಫ್ರೆನ್ಸ್ ಏನು ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಏನಪ್ಪ ಅಂದರೆ ಮೇನ್ ಎರಡು ಡಿಫ್ರೆನ್ಸ್ ಇರುವಂಥದ್ದು, ಒಂದು ಕ್ಯಾಮ್ರಾ, ಇನ್ನೊಂದು ಪ್ರೋಸೆಸರು. ಅದನ್ನು ಬಿಟ್ಟರೆ ಸಣ್ಣ ಸಣ್ಣ ಡಿಫ್ರೆನ್ಸ್ಗಳಿದೆ, ಅದಷ್ಟು ಮ್ಯಾಟ್ರ್ ಆಗೋಲ್ಲ. ಬಟ್ ಎರಡೂ ಮೇಜರ್ ಡಿಫ್ರೆನ್ಸು ಕ್ಯಾಮ್ರಾ ಮತ್ತು ಪ್ರೋಸೆಸರು. ಮೊದಲನಾಗಿ ಈ ಒಂದು ಪ್ರೋಸೆಸರಿಗೆ ಬರ್ತೀನಿ. ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೋಸೆಸರ್ ಇದ್ದರೆ, ಈ ಒಂದು ರಿಯಲ್ಮಿ 3 Pro ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 710 ಪ್ರೋಸೆಸರ್ ಇರುವಂಥದ್ದು. ನೀವು ಕೇಳ್ಬೋದಾಗಾದರೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 710 ಮತ್ತು ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 675 ಎರಡೂ ಪ್ರೋಸೆಸರ್ಗಳಲ್ಲಿ ಯಾವುದು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತ ಕೇಳೋದಾದರೆ, ನಾನು ಈ ಒಂದು ರೆಡ್ಮಿ ನೋಟ್ 7 Proನಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 675 ಒಂದು ಸ್ವಲ್ಪ ಪವರ್ಫುಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎರಡು ಈಕ್ವಲೆಂಟ್ ಪರ್ಫಾರ್ಮೆನ್ಸ್ ನೀಡುತ್ತೆ, ಆದರೆ ಕಂಪೇರ್ ಮಾಡೋಕ್ಕೆ ಹೋದರೆ ಎರಡೂ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಈ ಒಂದು ರೆಡ್ಮಿ ನೋಟ್ 7 Pro ಇರುವಂಥ ಸ್ನ್ಯಾಪ್ಡ್ರ್ಯಾಗನ್ 670 ಸ್ವಲ್ಪ. ಬಟ್ ನಾನು ಹೇಳೋದಾದರೆ ಎರಡೂ ಪ್ರೋಸೆಸರ್ಗಳು ತುಂಬ ಪವರ್ಫುಲ್ ಇರುವಂಥ ಆಲ್ಮೋಸ್ಟ್ ಈಕ್ವಲೆಂಟ್ ಆಗಿರುವಂಥ ಪ್ರೋಸೆಸರ್ಗಳು. ಅದರಿಂದ ನೀವು ಎರಡು ಫೋನ್ಗಳಲ್ಲಿರುವಂಥ ಯಾವ ಫೋನ್ ಬೇಕಾದ್ರೂ ತೊಗೊಬೋದು ನೀವು. ಏನಕ್ಕೆ ಅಂದರೆ ಅಷ್ಟೇ ಪರ್ಫಾರ್ಮೆನ್ಸ್ ನಿಮ್ಗೆ ನೀಡುತ್ತೆ. ಒಂದು ಗೇಮ್ ಮಾಡ್ತಾ ಇದ್ದಾರೆ, ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಎರಡರಲ್ಲೂ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ಮತ್ತು ಇನ್ನು ಕ್ಯಾಮ್ರಾಗೆ ಬರೋದಾದರೆ, ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ 48 ಮೆಗಾ ಪಿಕ್ಸಲ್ನ ಮೇನ್ ಸೆನ್ಸಾರ್ ಇದ್ದರೆ, ಈ ಒಂದು ರಿಯಲ್ಮಿ 3 Proನಲ್ಲಿ 16 ಮೆಗಾ ಪಿಕ್ಸಲ್ನ ಒಂದು ಮೇನ್ ಸೆನ್ಸಾರ್ ಇರುವಂಥದ್ದು. ಇನ್ನು ಸೆಕೆಂಡ್ರಿ ಎರಡರಲ್ಲೂ ಸಹ 5 ಮೆಗಾ ಪಿಕ್ಸಲ್ನ ಒಂದು ಡೆಪ್ ಸೆನ್ಸಾರ್ ಇದೆ. ಅದರಿಂದ ನಾನು ರೇರಲ್ಲಿ ಹೇಳೋದಾದರೆ, ನಿಮಗೆ ರೇರಲ್ಲಿ ಕಂಪೇರ್ ಮಾಡೋದಾದರೆ ಈ ಒಂದು ರಿಯಲ್ಮಿ 3 Pro ಕ್ಯಾಮ್ರಾ ಮತ್ತು ಈ ಒಂದು ರೆಡ್ಮಿ ನೋಟ್ 7 Pro, ನಾನು ಫೋಟೋ ಸ್ಯಾಂಪಲ್ ನೋಡಿರೋ ಪ್ರಕಾರ ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ ಲೋ ರೇಟಲ್ಲೂ ಕೂಡ ಒಳ್ಳೆ ಒಂದು ಇಮೇಜ್ ಬರುತ್ತೆ. ಏನಕ್ಕೆ ಅಂದರೆ ಇರುವಂಥ ಸೆನ್ಸಾರ್ ಸ್ವಲ್ಪ ದೊಡ್ಡದಾಗಿದೆ ಮತ್ತು 48 ಮೆಗಾ ಪಿಕ್ಸಲ್ನ ಸೆನ್ಸಾರ್ ಆಗಿರುವಂಥದ್ದು. ಅದರಿಂದ ಈ ಒಂದು ಕಲರ್ ಆ್ಯಕ್ಯುರೇಟ್ ಇದರಲ್ಲಿ ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗುತ್ತೆ ನನಗೆ ಅನ್ನಿಸ್ದಂಗೆ ಈ ಒಂದು ರಿಯಲ್ಮಿ 3 Proನಲ್ಲಿ. ಬಟ್ ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ ಒಳ್ಳೆಯ ರಿಯರ್ ಕ್ಯಾಮ್ರಾ ಬರುತ್ತೆ, ತುಂಬ ಒಳ್ಳೆಯ ಫೋಟೋವನ್ನು ತೆಗೆಯುವ. ಅದರಿಂದ ಎರಡರಲ್ಲೂ ವಿನ್ನರ್ ಯಾರಪ್ಪ ನೀವು ಕ್ಯಾಮ್ರಾದಲ್ಲಿ ಅಂತ ಹೇಳೋದಾದರೆ ಈ ಒಂದು ರೆಡ್ಮಿ ನೋಟ್ 7 Pro ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬರೋದಾದರೆ, ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ 13 ಮೆಗಾ ಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಆದರೆ ಒಂದು ರಿಯಲ್ಮಿ 3ನಲ್ಲಿ 25 ಮೆಗಾ ಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಕಂಪ್ಯಾರಿಟಿವ್ಲಿ ರಿಯಲ್ಮಿ 3 Proನಿರುವಂಥ ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ನಾನು ಸ್ಯಾಂಪಲ್ ನೋಡಿದ್ರ ಪ್ರಕಾರ. ಈ ಎರಡು ನನ್ನ ಪ್ರಕಾರ ಮೇನ್ ಡಿಫ್ರೆನ್ಸ್ ಆಗಿರುವಂಥದ್ದು. ಇನ್ನು ಸಣ್ಣ ಡಿಫ್ರೆನ್ಸ್ಗಳು ಕೆಲವೊಂದಿದೆ. ಏನಪ್ಪ ಅಂತ ಅಂದರೆ, ಈ ಒಂದು ಡಿಸೈನ್ ಬಗ್ಗೆ ಹೇಳೋದಾದರೆ, ನೋಡೋದಕ್ಕೆ ಎರಡೂ ಫೋನ್ಗಳು ಸಹ ಒಂದೇ, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಕ್ಯಾಮ್ರಾ ಪೊಸಿಷನಿಂಗ್ ಎಲ್ಲ ಏನಿದೆ ಆಲ್ಮೋಸ್ಟ್ ಎರಡೂ ಕೂಡ ಸಿಮಿಲರ್ ಇರುವಂಥದ್ದು. ಒಂದೇನಪ್ಪ ಅಂತ ಅಂದರೆ ವೆಯ್ಟಲ್ಲಿ ಈ ಒಂದು ರಿಯಲ್ಮಿ 3 Pro ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ. ರೀಸನ್ ಇಷ್ಟೇ. ಏನಕ್ಕಪ್ಪ ಅಂದರೆ, ಈ ಒಂದು ರೆಡ್ಮಿ ನೋಟ್ 7 Proನಿರುವಂಥ ಬಾಡಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು, ಗ್ಲಾಸ್ ಎರಡೂ ಕೂಡ ಫ್ರಂಟು ಬ್ಯಾಕ್. ಅದರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಇದು ಪ್ಲಾಸ್ಟಿಕ್ ಬಾಡಿ ಆಗಿರೋದ್ರಿಂದ ರಿಯಲ್ಮಿ 3 ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ. ಇನ್ನು ಇದನ್ನು ಬಿಟ್ಟರೆ ಮೇಜರ್ ಸಣ್ಣ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ, ಈ ಒಂದು ರೆಡ್ಮಿ ನೋಟ್ 7 Proನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಆದರೆ ಈ ಒಂದು ರಿಯಲ್ಮಿ 3 Proನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇರುವಂಥದ್ದು. ಅದಕ್ಕೆ ನೀವು ಅಡಿಷ್ನಲ್ಲಿ 2 ಸಿಮ್ ಹಾಕ್ಬಿಟ್ಟು ಇನ್ನೊಂದು ಬೇಕಾದ್ರೆ SD ಕಾರ್ಡನ್ನು ಹಾಕೊಬೋದು. ಇದನ್ನು ಬಿಟ್ಟರೆ ಎರಡರೂ ಸಹ ಸೇಮ್ ಈ ಒಂದು ಸ್ಟೋರೇಜು, ರ್ಯಾಮ್ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಇರುವಂಥದ್ರಲ್ಲಿ ಏನೂ ಮೇಜರ್ ಡಿಫ್ರೆನ್ಸ್ ಇಲ್ಲ. ಮತ್ತು ಬ್ಯಾಟ್ರಿ ಕೂಡ ಅಷ್ಟೇ, ಎರಡರೂ ಸಹ 4000 mAh ಅಪ್ರಾಕ್ಸಿಮೇಟ್ಲಿ. ಸ್ವಲ್ಪ ಜಾಸ್ತಿ ಇದೆ ಅದರಲ್ಲಿ ರಿಯಲ್ಮಿ 3ನಲ್ಲಿ ಒಂದು 100 mAh, ಅದನ್ನು ಮೇಜರ್ ಡಿಫ್ರೆನ್ಸ್ ಆಗಲ್ಲ. ಎರಡರಲ್ಲೂ ಸಹ 4000 mAh ಬ್ಯಾಟ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಇದಾದ ನಂತರ ಫಾಸ್ಟ್ ಚಾರ್ಜಿಂಗ್. ಹೌದು, ಎರಡರಲ್ಲೂ ಸಹ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ರೆಡ್ಮಿ ನೋಟ್ 7 Proನಲ್ಲಿ 18 ವ್ಯಾಟ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ, ಅಂದರೆ ಈ ಒಂದು ಕ್ವಿಕ್ ಚಾರ್ಜಿಂಗ್ 4 ಸಪೋರ್ಟ್ ಮಾಡಿದರೆ, ಈ ಒಂದು ರಿಯಲ್ಮಿ 3 Proನಲ್ಲಿ ಈ ಒಂದು ಕ್ವಿಕ್ ಚಾರ್ಜಿಂಗ್ 4+ ಅಂತ ಅಂದರೆ 20 ವ್ಯಾಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಅರ್ಧ ಗಂಟೆನಲ್ಲಿ ಸುಮಾರು ಒಂದು 50% ಚಾರ್ಜ್ ಆಗುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಇದಿಷ್ಟು ನನ್ನ ಪ್ರಕಾರ ಮೇಜರ್ ಡಿಫ್ರೆನ್ಸ್. ಪ್ರೈಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ನೀವೀಗ ಕೇಳೋದಾದರೆ ಎರಡು ಫೋನ್ಗಳಲ್ಲಿ ಯಾವ ಒಂದು ಫೋನ್ನ ತೊಗೊಳ್ಳಿ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ, ನಾನಂತೂ ಈ ಒಂದು ರೆಡ್ಮಿ ನೋಟ್ 7 Proನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳಿದ ರೀತಿ ಕ್ಯಾಮ್ರಾ ಚೆನ್ನಾಗಿದೆ ಮತ್ತು ಎರಡೂ ಕೂಡ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಗ್ಲಾಸಿಂದ ಆಗಿರುವಂಥದ್ದು. ಗೊರಿಲ್ಲಾ ಗ್ಲಾಸ್ 5 ಅಷ್ಟೊಂದು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಮತ್ತು ಅದರಲ್ಲಿರುವಂಥ ಪ್ರೋಸೆಸರ್ ಆಗಲೇ ರೀತಿ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಇನ್ನು ಡಿಸ್ಪ್ಲೇ ಆಗಿರ್ಬೋದು,
ಪ್ರತಿಯೊಂದು ಸಹ ಸಿಮಿಲರ್ ಇರುವಂಥದ್ದು ಈ ಒಂದು ಎರಡು ಫೋನ್ಗಳಲ್ಲಿ. ಅದರಿಂದ ನೀವು ಎರಡು ಫೋನ್ ಬೇಕಾದ್ರೆ ತೊಗೊಬೋದು, ಬಟ್ ನಾನೇನಾದರೂ ಚೂಸ್ ಮಾಡ್ತೀನಿ ಅಂದರೆ ಈ ಒಂದು ರೆಡ್ಮಿ ನೋಟ್ 7 ಪ್ರೋನೇ ಚೂಸ್ ಮಾಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಯಾವ ಫೋನ್ ಬೆಸ್ಟ್ ಅಂತ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ, ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಫಾಲೋವನ್ನು ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.